ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಅಕ್ಟೋಬರ್ 2, ಹ್ಯಾಪಿ ಗಾಂಧಿ ಜಯಂತಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿ ವಿಡಿಯೋನೇ ಇಲ್ಲ. ಇವತ್ತು ಬಂದೆ, ಲೋಡ್ ಆಗಿಲ್ಲ. ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಪ್ಲ್ಯಾಟ್ಫಾರ್ಮ್ದೆಲ್ಲ ಶೀಟೆಲ್ಲ ಕೊಟ್ಟು ವೆಲ್ಡ್ ಮಾಡಿಸ್ದೆ. ಒಂದು ಜೊತೆ ರಿಬೋಲ್ ಟೈರ್ ಹಾಕಬೇಕಾಯಿತು, ಹಾಕಿದೆ. ಆಮೇಲೆ ಸಣ್ಣ ಪುಟ್ಟ ನನಗೆ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಎಲ್ಲ ಇತ್ತು, ಸ್ವಲ್ಪ ಹುಷಾರಿಲ್ವಲ್ಲ. ಚೆಕಪ್ ಎಲ್ಲ ಮಾಡಿ ಮಾತ್ರೆ ಗೀತ್ರೆ ಎಲ್ಲ ಕೊಟ್ಟಿದ್ದಾರೆ. ಏನೋ ವಿಟಮಿನ್ ಏನೋ ಕಮ್ಮಿ ಐತೆ, ಹಾಗೆ ಹಿಂಗೆ ಅಂತೇಳಿ ಎಲ್ಲ ತೋರಿಸ್ಕೊಬಂದೆ. ಇವತ್ತು ಅಮಾವಾಸ್ಯೆ ಬೇರೆ. ನಮ್ಮ ಗಾಡಿಯೆಲ್ಲ ಪೂಜೆ ಮಾಡಿದ್ದೆಲ್ಲ ಆಯಿತು. ಪೂಜೆ ಮಾಡಿ ಕರ್ಪೂರ ಹಚ್ಚಿದ್ದೆಲ್ಲ ಪೂಜೆ ಎಲ್ಲ ಆಯಿತು. ಸದ್ಯಕ್ಕೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಲೋಡಂತೂ ಇಲ್ಲ. ನಾಳೆ ಏನೋ ಕಾಸರಗೋಡು ಆಗುತ್ತೆ ಅಂತ ಹೇಳ್ತಾರೆ. ತಿರ್ಗಾ ಕೇರಳ ಕಾಸರಗೋಡಿಗೆ. ಅದೇನು ಕಾಸರಗೋಡು ಅಂದರೆ ಭಾಳ ಬೇಜಾರಾಗುತ್ತೆ. 2 ದಿನ ಬೇಕು ಹೋಗಿ ಖಾಲಿ ಮಾಡೋಕ್ಕೇ. ಹಾಗಾಗಿ ಯೋಚನೆ ಮಾಡ್ತಿದ್ದೀನಿ. ಇನ್ನೂ ಏನು ಕನ್ಫರ್ಮ್ ಹೇಳಲಿಲ್ಲ. ಸದ್ಯಕ್ಕೆ ಇವಾಗ ಲೋಡಂತೂ ಇಲ್ಲ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇನ್ನು ವೀಡಿಯೋ ಏನಿದ್ರು 3ನೇ ತಾರೀಕಿಗೆ ಬರೋದು. ಇವತ್ತು ನಾನು ಹಾಕ್ತಿರೋದು 3 ಅಲ್ಲ 4ಕ್ಕೆ ಬರುತ್ತೆ. ಯಾಕಂದರೆ ಇವತ್ತು 2, ನಾಳೆ 3ನೇ ತಾರೀಕು ನಾನು ಲೋಡ್ಗೆ ಹೋದರೆ ನಾಳೆ ಎಲ್ಲ ಲೋಡ್ ಮಾಡ್ಕೊಂಡು ಲೋಡ್ ಮಾಡಿದ್ದು ಎಲ್ಲ ವೀಡಿಯೋ ಮಾಡಿ ನಾಳೆ ಸಂಜೆವರೆಗೂ ಲೋಡ್ ಮಾಡಿದ್ದು ನಾಳೆ ಸಂಜೆನೇ ಅಪ್ಲೋಡ್ ಮಾಡೋಕ್ಕಾಗೋದು. ಹಂಗಾಗಿ 3ನೇ ತಾರೀಕೆ ವೀಡಿಯೋ ಬರೋದು. ಅಲ್ಲಿವರೆಗೂ ಕ್ಷಮೆ ಇರಲಿ. ಸದ್ಯಕ್ಕೆ ನಮ್ಮ ಓನರ್ದು ಹೊಸ ಗಾಡಿ, ಸುಮಾರು ಜನ ಇವತ್ತು ಮೆಸೇಜ್ ಹಾಕಿದ್ದಾರೆ, ಅಣ್ಣ ನಿಮ್ಮ ಹೊಸ ಗಾಡಿ ಏನಾಯಿತು, ಹೊಸ ಗಾಡಿ ಜರ್ನಿ ಯಾವತ್ತಿಂದ ಅಂತ. ಅದು ಬಂದಿದೆ, ಆದರೂ ಆ ಗಾಡಿಗೆ ನಾನು ಹೋಗಲ್ಲ. ಯಾಕಂದರೆ ಕಂಪ್ನಿ ಕೆಲಸ ಬಿಡ್ತಾ ಇರೋದ್ರಿಂದ ಹೋಗಲ್ಲ. ಬೇರೆ ಗಾಡಿ ಅಂತೂ ಓಡಿಸ್ತೀನಿ. ಅಂದರೆ ನವಂಬರು 5ನೇ ತಾರೀಕು ಮೇಲೆ, ಅಕ್ಟೋಬರ್ 30ಕ್ಕೆ ದೀಪಾವಳಿ ಪೂಜೆ ಮಾಡಿ ನಿಲ್ಲಿಸ್ತಂದ್ರೆ ಗಾಡಿನ. ಆಮೇಲೆ ಒಂದು ವಾರ ಒಂದು ಟ್ರಿಪ್ ಇದೆ ಊರಿಗೆ, ಮತ್ತು ದೇವಸ್ಥಾನ ಎಲ್ಲ ಫ್ಯಾಮಿಲಿ ಸಮೇತ ಒಂದು ಟ್ರಿಪ್ಪೆಲ್ಲ ಹೋಗಿ ಮುಗಿಸ್ಕೊಂಡು ಆಮೇಲೆ ಮತ್ತೆ ಡ್ಯೂಟಿಗೆ ಚೈನ್ ಆಗೋದು. ನೋಡೋಣ. ಆಮೇಲೆ ಈ ವಿಡಿಯೋದಲ್ಲಿ ಹಾಕಿ ನಾನು ಟ್ರಿಪ್ಪು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಮಾಡೋಕ್ಕೆ ಹೋಗ್ತಿದ್ದೀನಲ್ಲ, ಹೊರನಾಡು, ಶೃಂಗೇರಿ, ಕಳಸ, ನಮ್ಮೂರು ಚಿಕ್ಕಮಂಗ್ಳೂರು ಊರಿಗೆಲ್ಲ ಹೋಗೋ ಪ್ಲ್ಯಾನ್ ಐತೆ. ಅವೆಲ್ಲ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಕಮೆಂಟ್ಸಲ್ಲಿ ಹಾಕಿ. ನೋಡೋಣ ಎಷ್ಟು ಜನ ಅಪ್ಲೋಡ್ ಮಾಡಿ, ಎಲ್ಲೆಲ್ಲಿ ಹೋದೆ ಏನೇನು ಅಪ್ಲೋಡ್ ಮಾಡಿ ಅಂದರೆ ಅದನ್ನು ಒಂದು ಅಪ್ಲೋಡ್ ಮಾಡ್ತೀನಿ. ನೋಡೋಣ ಎಷ್ಟು ಜನ ಕಮೆಂಟ್ಸಲ್ಲಿ ಹಾಕ್ತೀರಾ, ಅದ್ರ ಮೇಲೆ ಡಿಪೆಂಟು. ತುಂಬ ಜನ ಕಮೆಂಟ್ಸಲ್ಲಿ ಹಾಕಿದರೆ ಅದನ್ನು ಎಲ್ಲ ಊರು ಟ್ರಿಪ್ ಹೋಗಿದ್ದು, ಯಾವ್ಯಾವ ದೇವಸ್ಥಾನ ಹೋಗಿದ್ದು, ಕಾರಲ್ಲಿ ಹೋಗ್ತೀವಿ, ಎಲ್ಲ ಹೋಗಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ನಿಮ್ಮ ಮೇಲೆ ಇದು ಅಭಿಪ್ರಾಯ. ಇವಾಗ ಪೂಜೆ ಎಲ್ಲ ಆಯಿತು, ಮನೆ ಕಡೆ ಹೋಗ್ತಾ ಇರೋಣ. ಈಗ ಸ್ವಲ್ಪ ಆ ಗಾಡಿದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು, ಅಂದರೆ ಕೀ ಓನರ್ ಹತ್ರ ಐತೆ. ನಾಳೆ ಬೆಳಗ್ಗೆ ಬಂದಾಗ ಓಪನ್ ಮಾಡಿ ಒಳಗಡೆ ಎಲ್ಲ ಇದು ಮಾಡೋಣ. ಆಚೆದಷ್ಟು ವೀಡಿಯೋ ಮಾಡ್ಕೊಂಡು ಹೋಗೋಣ ಬರ್ರಿ ಸ್ನೇಹಿತರೆ. ಟಯರು ಇದೇ ಹಾಕ್ಸಿರೋದು ಇವತ್ತು. ರೀಬೋಲ್ಟ್ ಕಾಣ್ತಿರ್ಬೋದು, 2 ರೀಬೋಲ್ಟ್ ಮಾಡಿ ಹಾಕ್ಸಿರೋದು. ರೀಬೋಲ್ಟ್ ಅಂದರೆ ಇದು ಒರಿಜಿನಲ್ಲು, ಇದು ರೀಬೋಲ್ಟ್ ಅಂದರೆ ಆ ಟಯರು ಫ್ಲಾಟ್ ಆಗಿರೋ ಟಯರ್ನ ಮತ್ತೆ ಎಕ್ಸ್ಟ್ರಾ ಇದು ಬಟನ್ ಹಾಕಿರೋದು. ಬಟನ್ ಅಣಿಸಿರ್ತಾರೆ, ಹೀಟ್ ಕೋಲ್ಡ್ ಮತ್ತು ಹೀಟ್ ರೀಬೋಲ್ಟ್ ಅಂತೇಳಿ ಮಾಡಿ ಹಾಕಿರ್ತಾರೆ ಅಷ್ಟೇ. ಇದಕ್ಕೆ ನೋಡಿ ಇಲ್ಲಿ ಅಂಟಿಸಿದ್ದಾರೆ ಗೊತ್ತಾ, ಹಳೆ ಟಯರ್ ಮೇಲೆ ಹೊಸ ಬಟನ್. ಅಂದರೆ ಈ ಬಾಣಲಿ ತಲೆ ಮೇಲೆ ವಿಗ್ ಹಾಕ್ತಾರಲ್ಲ ಆ ಥರ. ಇದು ಅರ್ಥ ಆಯಿತು ಅಂದ್ಕೊಂಡಿರ್ತೀನಿ. ಇದು ಜಾಸ್ತಿ ದಿನ ಓಡಲ್ಲ, ಓವರ್ ಹೀಟಿಗೆ. ಅಂದರೆ ಇದನ್ನು ಅಂಟಿಸ್ಬೇಕಾದ್ರೆ ಹೀಟ್ ಮಾಡಿ ಹಾಕಿರ್ತಾರೆ ಗೊತ್ತಾ, ಆವಾಗ ಸ್ವಲ್ಪ ಸ್ಟ್ರೆಂತ್ ಕಳ್ಕೊಂಡಿರ್ತೈತೆ, ಪಂಚರ್ ಆಗೋದು ಅವೆಲ್ಲ ಜಾಸ್ತಿ ಒರಿಜಿನಲ್ ಟೈರ್ಗಿಂತ. ಆದರೆ ಏನು ಮಾಡ್ತಾರೆ, ಮತ್ತೆ 6-7 ತಿಂಗಳು ಓಡುತ್ತಲ್ಲ ಅಂಥೇಳಿ ಈ ಟೈರ್ನ ಹಾಕ್ಸ್ತಾರೆ. ಬನ್ನಿ, ನಮ್ಮ ಓನರ್ ಗಾಡಿ ಅಲ್ಲಿ ನಿಂತಿದೆ, ನೋಡೋಣ. ಎಲ್ಲ ನಮ್ಮ ಪೆಟ್ರೋಲ್ ಬಂಕು, ಹೊಸ ಗಾಡಿ. ಹಾಲೆ ಒಂದು ಟ್ರಿಪ್ಪು ಗುಜರಾತ್ ಹೋಗಿ ಬಂದಿದೆ ನೋಡಿ, ಇಲ್ಲಿದೆ ನೋಡಿದ್ರೆ. ಮಾರುತಿ ಪ್ರಸನ್ನ SMP ನೋಡಿ, ಅಶೋಕ್ ಲೇಲ್ಯಾಂಡ್ ಬಾಸು ಹೆಂಗೈತೆ. ಲಕ್ಷ್ಮೀ ವೆಂಕಟೇಶ್ವರ. ಟೈಮ್ ಸಿಕ್ಕಿದ್ರೆ ಬೆಳಗ್ಗೆಯಿಂದ ನಾನು ಸ್ವಲ್ಪ ಹಾಸ್ಪಿಟ್ಲು ಅವು ಇವೆಲ್ಲ ಇರೋದ್ರಿಂದ ಇದು ಮಾಡೋಕ್ಕಾಗಲಿಲ್ಲ. ಗಾಡಿ ನಂಬರು ಇದು ನೋಡಿ, ಲಕ್ಸುರಿ ಎಡಿಷನ್ ಸಖತ್ತಾಗಿ ಮಾಡಿಸಿದ್ದಾರೆ ಇದು. ಮತ್ತು ಇಲ್ಲಿ ಕೆಳಗಡೆ ಡೇ ಆ್ಯಂಡ್ ನೈಟ್ ರೈಡರ್ಸ್ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಈ ಕಡೆ ಎಲ್ಲ ನೋಡಿದ್ರ, ಇದು ಮೇಲತ್ತಕ್ಕೆ ಮೆಟ್ಲು ಇರಬೇಕು. ಅದೇನದು ಬ್ರೌನ್ ಟು ಬಿ ಕಿಂಗ್, ಬ್ರೌನ್ ಟು ಬಿ ಎ ಕಿಂಗ. ಹಾಂ, ಬ್ರೌನ್ ಟು ಬಿ ಎ ಕಿಂಗ್ SMP
ಇವೆಲ್ಲ ಮಳೆ ಬಂದು ನೋಡಿ ಹಾಲೆ ಒಂದೇ ಟ್ರಿಪ್ಪಿಗೆ ಎಷ್ಟು ಗಲೀಜಾಗಿದೆ ಗಾಡಿ, ಒಂದೇ ಟ್ರಿಪ್ಪಿಗೆ ಎಷ್ಟು ಗಲೀಜಾಗಿದೆ. ಇದೆಲ್ಲ ಸಕ್ಕದಾಗಿ ಮಾಡಿಸಿದ್ದಾರೆ, ಕ್ಯಾರಿಯರು ಅವೆಲ್ಲ ನೇಮ್ ಬೋರ್ಡು ಕ್ಲೀನಾಗಿ ಕಾಣ್ತಿದೆಯಾ. ಶ್ರೀ ಮಾರುತಿ ಪ್ರಸನ್ನ. ಕೀ ಇಲ್ಲ, ಕೀ ಇದ್ದರೆ ಒಳಗಡೆ ಎಲ್ಲ ತೋರಿಸಿದ್ದೆ. ಸದ್ಯಕ್ಕೆ ಫ್ರೀ ಸಿಕ್ಕಿದಾಗ ನೋಡೋಣ, ನಾಳೆ ಬೆಳಗ್ಗೆ ಬಂದ ಕೂಡಲೇ ಲೋಡ್ ಇಲ್ಲ ಅಂದರೆ ಒಂದ್ಸಲ ಕೀ ಇಸ್ಕೊಬಂದು ಇದ್ರ ಸ್ವಲ್ಪ ಮಾಹಿತಿ. ಇಲ್ಲಿ ಜಾಗ ಇಕ್ಕಟ್ಟಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ತಿಳಿಸೋಕ್ಕೆ ಆಗ್ತಾಯಿಲ್ಲ. ನಾಳೆ ಇದ್ರ ಬಗ್ಗೆ ಮಾಡೋಣ, ಕೀ ತರಿಸಿ ಟೈಮ್ ಸಿಕ್ಕರೆ, ಇಲ್ಲ ಅಂದರೆ ಇಲ್ಲ. ಹಿಂದುಗಡೆ ಇವೆಲ್ಲ ಬೇಲಿದ್ದಾವೆ, ಏನಾರು ಇದ್ಗಿದ್ದಪ್ಪ ಇವೆಲ್ಲ ನೋಡಿ ಸಕ್ಕದ ಮಾಡಿಸಿದ್ದಾರೆ. ಗಾಡಿ ನಂಬರು 2246 ವೆಜಿಟೇಬಲ್ ಎಕ್ಸ್ಪ್ರೆಸ್. ಇದು ನೋಡಿ, ಯದಾ ಯದಾ ಹಿ ಧರ್ಮಸ್ಥ್ಯ. ಓಹೋ, ಇದನ್ನು ಬೇರೆ ದೊಡ್ಡದಾಗಿ ಬರ್ಸ್ಬಿಟ್ಟಿದ್ದಾರಪ್ಪ. ಎರಡು ಗಾಡಿ, ನಮ್ಮ ಪ್ರಜ್ವಲ್ ಇದ್ದಾರಲ್ಲ ಅವ್ರ ಓನರು, ನಮ್ಮ ಓನರು ಫ್ರೆಂಡೇ. ಇದು ಲೈಟ್ ನೋಡಿ ಸಕ್ಕದಾಗಿ ಹಾಕಿದ್ದಾರೆ, ಬ್ರೇಕ್ ಲೈಟ್. ಇದು ಅವ್ರ ಓನರು ನಮ್ಮ ಓನರ್ ಫ್ರೆಂಡೇ, ಎರಡು ಗಾಡಿ ಜೊತೆಲೇ ತಂದಿರೋದು. ಅವ್ರ ಓನರ್ ಇಲ್ಲ ಅಂದಾಗ ನಮ್ಮ ಓನರೇ ನಮ್ಮ ಪ್ರಜ್ವಲ್ ಓಡಿಸೋ ಗಾಡಿನ ಮೊನ್ನೆ ಪೂಜೆ ಮಾಡಿ ಪ್ರಜ್ವಲ್ ಯೂಟ್ಯೂಬಲ್ಲಿ ಹಾಕಿದ್ನಲ್ಲ ಆ ಥರ ಇದೆಲ್ಲ ಎಕ್ಸ್ಟ್ರಾ ಆ್ಯಂಗಲ್ ಕೊಡಿಸಿದ್ದಾರೆ. ಡೋರೆಲ್ಲ ಇದಾಗಿ ಓಪನ್ ಆಗಬಾರ್ದು ಬಾಡಿ ಅಂತೇಳಿ. ಕಮಾನ್ ಗ್ರಿಲ್ಲು ಇವೆಲ್ಲ ನೋಡಿ ಸಕ್ಕದಾಗಿ ಮಾಡಿಸಿದ್ದಾರೆ. ಪ್ರಜ್ವಲಲ್ಲಿ ಇಲ್ಲಿ ಸ್ವಲ್ಪ ಲೈಟ್ ಹಾಕ್ಸಿದ್ದಾನೆ, ಇದಕ್ಕೆ ಲೈಟಿಂಗ್ಸ್ ಇಲ್ಲ. ಇದು ನಮ್ಮ ಓನರ್ಗೂ ಪ್ರಜ್ವಲ್ ಓಡಿಸಿರೋ ಗಾಡಿಗೂ ಈ ಗಾಡಿಗೂ ಆ ಗಾಡಿಗೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಎಲ್ಲ ಸೇಮು, ಆ ಸ್ವಲ್ಪ ಲೈಟಿಂಗ್ಸ್ ಜಾಸ್ತಿ ಐತೆ, ಇದರಲ್ಲಿ ಲೈಟಿಂಗ್ಸ್ ಇಲ್ಲ ಅಷ್ಟೇ. ಬಾಕಿ ಎಲ್ಲ ಸಿಂಪಲ್. ಈ ವೆಜಿಟೇಬಲ್ ಎಕ್ಸ್ಪ್ರೆಸ್ಸು ಮತ್ತು ನೋಡಿ ಇದು ಸಿಂಪಲ್ ಇದೆ. ಅವನು ಇದ್ರ ಮೇಲೆ ಕಾಶ್ಮೀರ್ ಎಕ್ಸ್ಪ್ರೆಸ್ಸು, ವೆಜಿಟೇಬಲ್ ಎಕ್ಸ್ಪ್ರೆಸ್ಸು ಅಂತೆಲ್ಲ ಬರ್ಸಿದ್ದಾನೆ. ಇವೆಲ್ಲ ಏನಿಲ್ಲ, ಎಲ್ಲ ಸಿಂಪಲ್ಲು. ರಿವರ್ಸ್ ಲೈಟ್ ನೋಡಿ ಎಲ್ಲ ಹಾಕೋರು, LED ರಿವರ್ಸ್ ಲೈಟ್. ಅಂದರೆ ಗಾಡಿ ರಿವರ್ಸ್ ಬಿಡ್ಬೇಕಾದ್ರೆ ಲೈಟ್ ಆಗಿ ರಿವರ್ಸ್ ಗೇರ್ ಹಾಕಿದ್ರೆ ಆಟೋಮೆಟಿಕ್ ಬರುತ್ತೆ. ಅದು ಸಕ್ಕದಾಗಿ ಹಾಕಿದ್ದಾರೆ. ಇದು ಬ್ರೇಕ್ ಲೈಟ್ ನನಗೆ ಭಾಳ ಇಷ್ಟ ಆಯಿತು. ಬ್ರೇಕ್ ಹೊಡೆದಾಗ ಸುಮಾರು ಲೈಟ್ ಬರ್ತದೆ. ಇದು ಎಲ್ಲ ಭಾಳ ಇಷ್ಟ ಆಯಿತು. ಒಂದೇ ಟ್ರಿಪ್ಪಿಗೆ ನೋಡಿ ಗುಜರಾತ್ ಹೋಗಿ ಬಂದಿರೋದು. ಎಷ್ಟು ಗಲೀಜಾಗಿದೆ ಗಾಡಿ. NP ಲಿಮಿಟೆಡ್ ಎಡಿಷನ್. ನಾವು ಓಡಿಸಿದ್ರೆ ಚೆನ್ನಾಗಿ ಬರೆಸ್ತಿದ್ವಿ. ಇದು ನೋಡಿ ಟ್ರಾನ್ಸ್ಪೋರ್ಟ್ಗಳು, BNS ಟ್ರಾನ್ಸ್ಪೋರ್ಟು. ಇದೇನಾದರೆ CB ಪುರ, ವಿಜಯಲಕ್ಷ್ಮಿ ರೋಡ್ ಲೈನ್ಸ್, ಮುಂಬೈ, ಕರ್ನಾಟಕ. ರೇಡಿಯಮ್ ಸ್ಟಿಕ್ಕರ್ನವ್ರದ್ದು ನಂಬರ್ ಇದು. ಈ ಕಡೆನೂ ಅಷ್ಟೇ. ಇದು ಚೆನ್ನಾಗಿ ಮಾಡಿದ್ದಾರೆ. ಇದು ತಾರ್ಪಲ್ಗೂ ಈ ಗ್ಯಾಪ್ ಐತಲ್ಲ, ಈ ಗ್ಯಾಪ್ಗೆ ತಾರ್ಪಲ್ಲು ಬಿದ್ದು ಕೆಳಗೆ ಬಿದ್ದರೆ ಕಷ್ಟ ಆಗುತ್ತೆ ಅಂತೇಳಿ ಅದು ಕ್ಲೀನಾಗಿ ಗ್ಯಾಪ್ ಇಲ್ದಂಗೆ ಮಾಡಿದ್ರು ನೋಡಿ. ತಾರ್ಪಲ್ ಕೆಳಗೆ ಬೀಳಲ್ಲ. ಇದು ದೀಕ್ಷಿತ್ ಗೌಡ, ನಮ್ಮ ಓನರ್ ಮಗ. SMP ನೋಡಿದ್ರೆ SMP ಸಾಕಾದಾಗ ಬರ್ಸಿದ್ದಾರೆ. ಇದು ಗಾಡಿ ಬಂದ್ಬಿಟ್ಟು 1915 19 ಟನ್ನು 150 ಇಂಜಿನ್ ಹಾರ್ಸ್ ಪವರ್. ಇದು 19 ಟನ್ ಪಾಸಿಂಗು, 150 ಇಂಜಿನ್ ಹಾರ್ಸ್ ಪವರ್. ಇದು ಇನ್ನು RC ಬುಕ್ಕು, RC ಕಾರ್ಡು ಒಳಗಿರಬೇಕೇನಪ್ಪ. ಬೆಳಗ್ಗೆ ನೋಡೋಣ, ಕೀ ತಂದಾಗ ಒಳಗಡೆ ಎಲ್ಲ ತೋರಿಸೋಣ ಒಳಗಡೆದು. ಈಗ ಸದ್ಯಕ್ಕೆ ಇಷ್ಟೇ. ಇದು ಬಂದ್ಬಿಟ್ಟು ಗ್ಲಾಸ್ ಒರೆಸೋಕ್ಕೆ ನೀರು ಹಾಕಿಲ್ಲ. ಈ ವೈಪರ್ ಬರ್ತೈತೆ ಗೊತ್ತಾ, ಇದಕ್ಕೆ ಇಲ್ಲಿಂದ ಪೈಪ್ ಹೋಗಿ ನೋಡಿ ಇಲ್ಲಿ ಬರ್ತೈತೆ ನೋಡಿ. ಅಲ್ಲಿ ಮೋಟ್ರ್ ಆನ್ ಮಾಡಿದ್ರೆ ನೀರು ಬೀಳ್ತೈತೆ, ಹಂಗೆ ಗ್ಲಾಸ್ ಒರೆಸ್ಕೋಬೋದು. ನಮ್ಮ ಲಾರಿಗಳಿಗೆಲ್ಲ ಈ ಸಿಸ್ಟಮ್ ಬರೋಲ್ಲ, ಇದಕ್ಕೆ ಮಾತ್ರ ಈ ಸಿಸ್ಟಮ್. ಹೆಡ್ಲೈಟು ಚೆನ್ನಾಗೈತೆ, ಅದ್ರ ಪವರ್ ಇಲ್ವಂತೆ. ಅಂದರೆ ಇದರ ಬಲ್ಪು ತುಂಬ ಲೋ ಕ್ಲಾಸ್ ಬಲ್ಪ್ ಹಾಕಿಟ್ಟಿದ್ದಾರೆ. ಇದರ ಬರೋ ಬಲ್ಪು ತುಂಬ ಲೋ ಕ್ಲಾಸ್ ಬಲ್ಪ್. ಇದನ್ನು ಬಲ್ಪ್ ಚೇಂಜ್ ಮಾಡಬೇಕು. ಇದೊಂದು. ಆಮೇಲೆ ಇನ್ನೊಂದರಲ್ಲಿ ಹೆಡ್ಲೈಟಲ್ಲಿ ಏನು ಸಿಸ್ಟಮ್ ಮಾಡಾರೆ, ಹೈ ಬೀಮ್ ಇದು, ಲೋ ಬೀಮ್ ಮಾಡೋರೆ ಇದು ಸಿಸ್ಟಮು. ಏನಾದರೂ ಇದ್ರಾಗೆ ಹೈ ಬೀಮ್ ಲೋ ಬೀಮ್ ಇರಬೇಕು, ಸಪ್ರೇಟಾಗಿದ್ದರೆ ಒಂದು ಲೆಕ್ಕ ಆಗಿರೋದು. ಈಗ ಅದನ್ನು ಹೇಳಿ ರೆಡಿ ಮಾಡಿಸ್ಬೇಕು. ಇದ್ರಾಗೆ ಲೋ ಬೀಮು ಹೈ ಬೀಮ್ ಬರಬೇಕು, ಈ ಸಪ್ರೇಟಾಗಿ ಬರಬೇಕು. ಆಮೇಲೆ ಇದು ನೋಡಿ, ಇದು ಲೈಟ್ ಸಪ್ರೇಟಾಗಿ ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡಿ ಯಾವ ಥರ ಐತೆ ಲೈಟು ಅಂತ. ಇವೆಲ್ಲ ಲೈಟ್. ಇದು ಲೈಟಿಂಗ್ಸಲ್ಲಿ ಭಾಳ ಕಡಿಮೆ ಇದರಲ್ಲಿ, ಈ ಗಾಡಿಯಲ್ಲಿ. ಆಮೇಲೆ ಇದು ಬಂದು ಭಾರಿ ಸಿಂಪಲ್ ಐತೆ ಗೊತ್ತಾ. ಇದು ನಮ್ಮ ಪ್ರಜ್ವಲ್ ಗಾಡಿಯಲ್ಲಿ ಫುಲ್ಲು ಇದು ಮಾಡಿಸಿದ್ದಾನೆ. ಯಾವ ಥರ ಅಂದರೆ ಫುಲ್ಲು ಡಿಸೈನ್ ಡೆಕೋರೇಷನ್ ಮಾಡಿ ಸಕ್ಕದಾಗಿ ಮಾಡಿಸಿದ್ದಾನೆ. ಇದು ನಮ್ಮ ಗಾಡಿಯಲ್ಲಿ ಸಿಂಪಲ್ಲೇ ಇರೋದು. ಇದು ತನ್ವಿತ್ ಗೌಡ, ಇದು ಅವ್ರ ಮಗ, ಎರಡನೇ ಮಗ, ನಮ್ಮ ಓನರ್ ಎರಡನೇ ಮಗ. ಸದ್ಯಕ್ಕೆ ಇಷ್ಟೇ ಈ ಗಾಡಿ ಬಗ್ಗೆ ಹೊರಗಡೆಯಿಂದ. ಈ ಕಡೆ ಎರಡು ಪ್ರಜ್ವಲ್ ಎಲ್ಲ ತೋರಿಸಿರ್ತಾನೆ. ಇದು ಒಂದು ಹ್ಯಾಡ್ ಬ್ಲೂ ಬಕೆಟು ಮಡ್ಗೋಕ್ಕೆ, ಬಕೆಟ್ ಕ್ಯಾನ್ ಮಡ್ಗೋಕ್ಕೆ.
ಇದನ್ನು ಸರಿ ಕೆಲಸ ಮಾಡಿಲ್ಲ. ಇದು ಏನೇ ಮಾಡ್ರು ಇದು ಸರಿ ಕೆಲಸ ಆಗಲಿಲ್ಲ. ಏನಕ್ಕಪ್ಪ ಅಂದರೆ ಇದು ಗ್ಯಾಪ್ ಬಿಡಬಾರ್ದಿತ್ತು. ಈ ಟಯರ್ ನೀರೆಲ್ಲ ಅದಕ್ಕೆ ಹೊಡಿತದೆ, ಬಕೆಟೆಲ್ಲ ಗಲೀಜಾಗುತ್ತೆ. ಇದನ್ನು ಕ್ಲೋಸ್ ಮಾಡಬೇಕಾಗಿತ್ತು. ಇದು ಮಾಮೂಲಿ ಏನಪ್ಪ ಇದು ಬೀಗನೂ ಹಾಕಿಲ್ಲ, ಏನಿಲ್ಲ. ಬಕೆಟ್ 2 ಬ್ಲೂ ಬಕೆಟ್ ಹೋಗಿ ಬರೋಷ್ಟೊತ್ತಿಗೆ ಆಗಲೇ 2 ಬಕೆಟ್ ಹಾಕವ್ರೆ. ಇದು ನಮ್ಮ ಅಡುಗೆ ಸಾಮಾನು ಪಾತ್ರೆಗಳೆಲ್ಲ ಮಡಿಕೊಳ್ಳೋಕ್ಕಿದು. ಇದು ಅಷ್ಟಕ್ಕಷ್ಟೇ ಏನು ಚೆನ್ನಾಗಿ ಮಾಡಿಲ್ಲ. ಪ್ಲೈವುಡ್ ಶೀಟ್ ಒಂದು ಹಾಕಿದ್ದಾನೆ, ಚೆನ್ನಾಗಿ ಮಾಡಿಲ್ಲ. ಯಾಕಂದರೆ ಚೆನ್ನಾಗಿ ಮಾಡಬೇಕಾಗಿತ್ತು, ಯಾಕಂದರೆ ಇನ್ನೂ ಸ್ವಲ್ಪ ಅಗಲ ಮಾಡಬೇಕಾಗಿತ್ತು. ಆಮೇಲೆ ಇದಕ್ಕೆ ಚೈನ್ ಹಾಕ್ಬೇಕಾಗಿತ್ತು. ಇಲ್ಲಿ ಇಟ್ಕೊಂಡು ಇದ್ರ ಮೇಲೆ ಸ್ಟವ್ ಇಟ್ಕೊಂಡು ಅಡುಗೆ ಮಾಡೋಕ್ಕೆ. ಇದು ಅಷ್ಟಕ್ಕಷ್ಟೇ, ಇದಕ್ಕೊಂದು ಬೀಗ ಹಾಕಿಲ್ಲ ಇವರು. ಮತ್ತು ಟಯರು 10-20 ಟಯರು ನಮ್ಮ ಗಾಡಿ ಲಾರಿ ಟಯರನ್ನೇ ಹಾಕಿರೋದು. ಇದಕ್ಕೆ ಬೇರೆ ಏನು ಚೇಂಜಸ್ ಇಲ್ಲ. ಸ್ಲೀಪರ್ ಕ್ಯಾಬಿನು, ಕೂಲೆಂಟು, ಅಶೋಕ್ ಲೇಲ್ಯಾಂಡ್ ಬಾಸ್. ನನ್ನ ಹತ್ರ ಒಂದು ಗಾಡಿ ಇತ್ತು, ಸೇಮ್ ಗಾಡಿ. ಈ ಅಶೋಕ್ ಲೇಲ್ಯಾಂಡ್ ಬಾಸ್ ಗಾಡಿ ಹಾಕಿ ನಾನು ಟೋಟಲ್ ಲಾಸ್ ಆಗಿದ್ದು. 2 ತಿಂಗಳಿಗೆ ನನ್ನ ಹತ್ರ ಇದ್ದಿದ್ದು ಗಾಡಿ ಅಪ್ಸೈಡ್ ಆಯಿತು. ಈ ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಅದು ಅಪ್ಸೈಡ್ ಆಗಿ 1 ವರ್ಷಕ್ಕೆ ಟೋಟಲ್ ಲಾಸ್ ಆಗಿ ಡ್ರೈವರ್ ಕೆಲಸಕ್ಕೆ ಬಂದುಬಿಟ್ಟೆ. ಬರೀ 1 ವರ್ಷಕ್ಕೆ ಡ್ರೈವರ್ ಕೆಲಸಕ್ಕೆ ಬಂದುಬಿಟ್ಟೆ. ನಾನು ಶೋರೂಮ್ ಗಾಡಿ ಸೇಮ್ ಕಲರೇ ತಂದಿದ್ದೆ, ಶೋರೂಮ್ ಗಾಡಿ. ಸೈಡಲ್ಲಿ ಹಾಕಿರ್ತೀನಿ ನೋಡಿ, ಇದೇ ಗಾಡಿ. ಸದ್ಯಕ್ಕಿಷ್ಟೇ. ಇನ್ನು ಒಳಗಡೆ ಐತಲ್ಲ, ನಾಳೆ ಕೀ ತರಿಸ್ಬಿಟ್ಟು ಬೆಳಗ್ಗೆನೇ ಟೈಮ್ ಸಿಕ್ಕರೆ ತೋರಿಸ್ತೀನಿ. ಈಗ ನಮ್ಮೆಲ್ಲ ಬಂಕಲ್ಲಿ ನೋಡಿ ನಮ್ಮ ಗಾಡಿ ಹೆಂಗೆ ನಿಂತುಬಿಟ್ಟಿವೆ. ಜಾಗನೇ ಇಲ್ಲ ಬೆಳಗ್ಗೆ ತೆಗಿಬೇಕಂದ್ರೆ. ಬೆಳಗ್ಗೆ ಬೇಗನೆ ಲೋಡ್ ಗಿಡ್ ಬಂದರೆ ಕಷ್ಟ ಆಗ್ಬಿಡ್ತೈತೆ, ಏನಾಗುತ್ತೆ ಅಂತ. ಸದ್ಯಕ್ಕಿಷ್ಟೇ ಸಾಕು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಡೇಟು 3, ಟೈಮು 10 ಗಂಟೆ. ಇವತ್ತು ನಮಗೆ ಒಂದು ಲೋಡ್ ಬಂದಿಲ್ಲ, ಏನೂ ಇಲ್ಲ. ಇಲ್ಲೇ ನಿಂತಿದೆ ನೋಡಿ ನಮ್ಮ ಪೆಟ್ರೋಲ್ ಬಂಕಲ್ಲಿ. ಇವಾಗ ನಾನು ಎಲ್ಲಿದ್ದೆ ಅಂದರೆ ನಮ್ಮ ಓನರ್ದು ಇನ್ನೊಂದು ಗಾಡಿ ಹತ್ರ ಇದ್ದೀನಿ ಸದ್ಯಕ್ಕೆ. ಆ ಗಾಡಿ ಕೀ ತರಿಸಿದ್ದೀನಿ ನೋಡಿ. ಏನಕ್ಕೆ ಅಂದರೆ ನಿನ್ನೆ ಅರ್ಧಂಬರ್ಧ ವೀಡಿಯೋ ಮಾಡೋಗಿದ್ನಲ್ಲ, ಇವತ್ತು ಒಳಗಡೆ ವೀಡಿಯೋ ಮಾಡೋಣ ಅಂಥೇಳಿ ತರಿಸಿದ್ದೀನಿ. ಡೋರೆಲ್ಲ ಲಾಕ್ ಓಪನ್ ಮಾಡಿ ಇಕ್ಕಿದ್ದೀನಿ. ಹೆಂಗಿದೆ ನೋಡಿ ಒಳಗಡೆ. ಬನ್ನಿ ಫಸ್ಟು ಒಳಗೆ ಹೋಗೋಣ. ನೋಡಿ ಸ್ನೇಹಿತರೆ, ಇದೆ ನಮ್ಮ ಬಾಸ್ ಗಾಡಿ. ಒಳಗಡೆ ಸೀಟು ಸ್ಲೀಪರು. ಒಬ್ಬರು ಆರಾಮಾಗಿ ಮಲಿಕೋಬೋದು. ಗಾಳಿ ಬರೋಕ್ಕೆ ಫ್ಯಾನು ಮತ್ತು ಸಪ್ರೇಟಾಗಿ ಒಂದು ಇದು ಕೊಟ್ಟವನೆ, ಪರವಾಗಿಲ್ಲ. ಗ್ಲಾಸ್ ಐತಲ್ಲ ಅದು. ಲೆಫ್ಟ್ ಸೈಡು ಸೇಮ್ ಇದ್ರ ಸೀಟ್ ಕೊಟ್ಟವನೆ. ನಮ್ಮ ಬೆಂಜ್ ಗಾಡಿಗಳ ಥರ ಕೊಟ್ಟಿಲ್ಲ. ರೈಟ್ ಸೈಡ್ ಹೆಂಗೈತೆ ಡ್ರೈವರ್ ಸೀಟ್ ಹೆಂಗೈತೆ ಅದೇ ಥರ ಡ್ರೈವರ್ ಸೀಟ್ ಸರನೇ ಕೊಟ್ಟಿದ್ದೆ. ಲೆಫ್ಟ್ ಸೈಡನ್ನು ಬೆಂಜ್ ಗಾಡಿ ಐಷರ್ ಗಾಡಿ ಥರ ಕೊಡಬೇಕಾಯಿತು. ಆ ಥರ ಕೊಟ್ಟಿದ್ರೆ ಇಬ್ಬರು ಕೂತ್ಕೋಬೋದು. ಇಲ್ಲಾಂದ್ರೆ ಈಗ ಒಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಇದ್ರ ಮೇಲೆ ಕೂತ್ಕೋಬೋದು. ಇದೊಂದು ಯಾವುದೋ ಒಂದು ಸೀಟ್ ಹಾಕವ್ರಪ್ಪ, ಯಾವ ಥರ ಸೀಟು ಗೊತ್ತಿಲ್ಲ. ಇದು ಸ್ಟೇರಿಂಗಿಗೆ ನೋಡಿ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಕಂಪ್ನಿಯಿಂದನೇ ಸಿಸ್ಟಮ್ ಕೊಟ್ಟಿದ್ದಾರೆ, ಅಶೋಕ್ ಲೈಲ್ಯಾಂಡ್. ಅಂದರೆ ಇವೆಲ್ಲ ಅಷ್ಟೇನು ಸೌಂಡ್ ಬರಲ್ಲ. ಇದೊಂದು ಸ್ಪೇಸು. ಏನಾರು ಮಡಗೋಕ್ಕೆ, ಏನು ಮಡಗವ್ರೆ, ಯಾವ ಬಿಲ್ಲು ಪಲ್ಲು ಮಡಗವ್ರೆ. ಇದು ಏನಿದು ಟೆಂಪ್ರವರಿ ನಂಬರು. ಇದು ಸಖತ್ ಸನ್ಸೈಟ್ದು. 2 ಕಡೆನೂ ಕೊಟ್ಟಿದ್ದಾರೆ, ಆ ಕಡೆ ಕೊಟ್ಟಿಲ್ಲ, ಈ ಕಡೆ ಮಾತ್ರ. ಲೈಟು ಸೂಪರಾಗಿ ಕೊಟ್ಟಿದ್ದಾನೆ. ಇದು ಡೋರ್ ಲೈಟು. ಡೋರ್ ತೆಗೆದ ಕೂಡಲೇ ನೋಡಿ ಆನ್ ಆಗುತ್ತೆ. ನೋಡಿರಿ, ಡೋರ್ ಹಾಕ್ತೀನಿ ನೋಡಿ. ನೋಡ್ರ, ಡೋರ್ ಆಫ್ ಆಗಿದ ಕೂಡಲೇ ಆಫ್ ಆಗುತ್ತೆ. ಇದು ಮಾಮೂಲಿ ಲೈಟು ಆಫು, ಆನು ಆಫ್, ಪರವಾಗಿಲ್ಲ. ಮತ್ತು ಡೋರ್ ತೆಗೆದ ಕೂಡಲೇ ಬರೋಂಗೆ ಸಖತ್ತಾಗಿ ಕೊಟ್ಟಿದ್ದಾನೆ. ಆಮೇಲೆ ಡೋರಲ್ಲಿ ಇದೊಂದು ಗ್ಲಾಸು. ಲೈಲ್ಯಾಂಡ್ ಕಂಪ್ನಿಯಲ್ಲಿ ಈ ಕಮಟ್ ಆಗಲಿ ಇದರಲ್ಲಿ ಇಲ್ಲೊಂದು ಸಣ್ಣ ಗ್ಲಾಸ್ ಒಂದು ಬಂದೇ ಬರುತ್ತೆ. ಸ್ಪೀಕರ್ ಇಲ್ಗೋ ಡೋರಲ್ಲಿ ಕೊಟ್ಟಿದ್ದಾನೆ. ಇವೆಲ್ಲ ಸಿಂಪಲ್ಲಾಗಿ ಕೊಟ್ಟಿದ್ದಾನೆ, ಇನ್ನೇನು ಅಂಥದ್ದೇನು ಕೊಟ್ಟಿಲ್ಲ. ಮತ್ತು ಇದೊಂದು ಲೈಲ್ಯಾಂಡಲ್ಲಿ ಡ್ರೈವಿಂಗಲ್ಲಿ ಈ ಗ್ಲಾಸ್ ಇದಲ್ಲ, AC ಗ್ಲಾಸ್. ಹಿಂಗೆ ಮಾಡಿ ಹಿಂಗೆ ಓಪನ್ ಮಾಡ್ರೆ ಗಾಳಿ ಡ್ರೈವರ್ ಕ್ಲಿಯರಾಗಿ ಹೊಡಿತದೆ ಆರಾಮಾಗಿ. ಒಳ್ಳೆ AC ಗ್ಲಾಸ್ ಇದು. ಲೈಲ್ಯಾಂಡು ಈ ಕಮಟ್ಟು ಮತ್ತು ಇದರಲ್ಲಿ 2ರಲ್ಲಿ ಕೊಡ್ತಾನೆ, 2 ಕಡೆನೂ ಕೊಡ್ತಾನೆ. ಅದೊಂದು ಪರವಾಗಿಲ್ಲ. ಇದರಲ್ಲಿ AC ಇಲ್ಲ, ನಾನ್ AC. ಬ್ಲೋವರ್ ಮಾತ್ರ ಇದು. ಇದು ಬ್ಲೋವರ್ ಆನ್ ಮಾಡೋ ಸ್ವಿಚ್ಚು, ಬೇರೆ AC ಪಸ್ ಏನಿಲ್ಲ. ಇದು ಚಾರ್ಜರ್ದು ಈ ಥರ ಸರ್ಕಿಟ್ ಕೊಟ್ಟಿದ್ದಾನೆ, ಪರವಾಗಿಲ್ಲ. ಚಾರ್ಜರ್ದು 2.4 ವೋಲ್ಟ್ಸ್ ಕೊಟ್ಟಿದ್ದಾನೆ. ಮತ್ತು ಇಲ್ಲೊಂದು ಬಾಕ್ಸು, ಡಾಕ್ಯುಮೆಂಟ್ಸ್ ಮಡಿಕೊಳ್ಳೋಕ್ಕೆ, ಚಿಲ್ಲರೆ ಕಾಸು ಮಡಿಕೊಳ್ಳೋಕ್ಕೆ. ಇವು ಎಕ್ಸ್ಟ್ರಾ ಸ್ವಿಚ್ ಹಾಕೋಬೋದು. ಇಲ್ಲಿ ಯಾವ್ದಾರು ಎಕ್ಸ್ಟ್ರಾ ಸ್ವಿಚ್ ಹಾಕೋಬೋದು. ಇದು ಬ್ಲೋವರ್ ಅಡ್ಜಸ್ಟ್ಮೆಂಟು.
ಇದು ಈ ಕಡೆ ಇದು ಹೆಂಗೆ ಬೇಕಾದ್ರೆ ತೆಗಿಬೋದು, ಹೆಂಗೆ ಬೇಕಾದ್ರೆ ಕೂರಿಸ್ಕೋಬೋದು. ನಮ್ಗೆ ಹೆಂಗೆ ಬೇಕೋ ಗಾಳಿ ಹಂಗೆ. ಇದು ಪೂರ್ತಿ ಹಿಂಗೆ ಮೇಲೆ ಹೊಡಿತೈತೆ, ಹಿಂಗೆ ಎತ್ಕೊಂಡಾಗ ಈಗ ಸ್ವಲ್ಪ ನಮಗೆ ಹೊಡಿತೈತೆ. ಇದು ಒಳಗಡೆ ಅಡ್ಜಸ್ಟ್ಮೆಂಟು. ಇದು ಅಷ್ಟೇ, ಆಫ್ ಮಾಡೋದು ಆನ್ ಮಾಡೋದು. AC ಇದು ಟೋಟಲ್ 0 ಹಿಂಗೆ ಮಾಡಿಬಿಟ್ರೆ ಟೋಟಲ್ ಆಫು, ಹಿಂಗೆ ಮಾಡಿದ್ರೆ ಆನು. ಇವೆಲ್ಲ ಏನು ಅಷ್ಟೊಂದು ಏನು ವರ್ಕ್ ಆಗ್ತಿಲ್ಲ ಅನಿಸುತ್ತೆ. ಇಷ್ಟೇ. ಮಿರರ್ ಮಾತ್ರ ಈ ಕಡೆ 2 ಮಿರರು ಸಕ್ಕದಾಗಿ ಕಾಣ್ತೈತೆ, ಆ ಕಡೆ 2 ಮಿರರು, ಮೇಲ್ ಮಿರರ್ ಇದು ಬಿಚ್ಚಿಬಿಟ್ಟಿದ್ದಾರೆ. ಮಿರರೆಲ್ಲ ಸಕ್ಕದಾಗಿ ಕಾಣುತ್ತೆ. ಇದೇ ನಂಬರ್ ಪ್ಲೇಟ್ KA52C2246. ನಮ್ಮ ಯೋಗಿ ಅವ್ರದ್ದು 2218, ಇದು 46. ಸದ್ಯಕ್ಕೆ ಮೀಟ್ರ್ ಬೋರ್ಡ್ ಅಂತ ಬಂದಾಗ ಎಲ್ಲಪ್ಪ ಕೀ ಆನ್ ಮಾಡೋಣ. ಇದರಲ್ಲಿ ಮಾತ್ರ ಲೈಟ್ ಮಾತ್ರ ಒಂದು ರಾಶಿ ಲೈಟ್ ಇರ್ತೈತೆ. ನೋಡಿ, ಆಹಾ ಎಷ್ಟು ಲೈಟು. ಅಶೋಕ್ ಲೈಲ್ಯಾಂಡ್ ಅಂತ ತಿರುಗ್ತಾ ಇದೆ, ಎಲ್ಲ ಹೋಯ್ತು. ಗಾಡಿ ಸ್ಟಾರ್ಟ್ ಮಾಡೋಣ. ಸೌಂಡೇ ಇಲ್ಲ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಸೌಂಡು ಕಡಿಮೆ. ಗಾಡಿ ಸೌಂಡ್ ಮಾತ್ರ ಸಕ್ಕತ್ತಾಗಿದೆ. ಆಮೇಲೆ ಮೈಲೇಜು ಎಷ್ಟು ಬಂದಿದೆ ಅನ್ನೋದು ಚೆಕ್ ಮಾಡೋಣ ತಡ್ರಿ. ಇಲ್ಲಿ ಟೋಟಲ್ 3555 ಕಿಲೋಮೀಟ್ರ್ ಹೊಡೈತೆ, 108 ಹವರ್. ಆ್ಯಡ್ ಬ್ಲೂ ಬಂದ್ಬಿಟ್ಟು 70% ಏನೈತೆ. ಮೈಲೇಜು ಟೈಮ್ ಡೇಟ್ ನೋಡಿ ಕಾಣ್ತಿದೆಯಾ, 3:10, ಟೈಮು 10:17. ವೆಹಿಕಲ್ ಸ್ಪೀಡ್ 0 ಅಂದರೆ ಗಾಡಿ ನಿಂತು 2 ದಿನ ಆಯಿತು. ನೋಡಿ ಮೈಲೇಜು 24 ಕಿಲೋಮೀಟ್ರ್ ಓಡಿಸಿದ್ದಾರೆ. ಟ್ರಿಪ್ 1 ಅಲ್ಲಿ 7.4 ಅಂದರೆ ಖಾಲಿ ಗಾಡಿ. ಇದು ಖಾಲಿ ಗಾಡೀಲಿ 7.4 ಬಂದಿದೆ. ಇದು ಟೋಟಲ್ ಡಿಸ್ಟೆನ್ಸು ಟ್ರಿಪ್ ಟು 3555 ಕಿಲೋಮೀಟ್ರ್ ಓಡಿರೋದು. 4.8 ಮೈಲೇಜ್ ಬಂದಿದೆ. ಹೊಸ ಗಾಡಿ ಎಲ್ಲ ಸ್ವಲ್ಪ ಕಡಿಮೆ, ಆಮೇಲೆ ಮೈಲೇಜ್ ಬರುತ್ತೆ. ಆಮೇಲೆ ಇವೆಲ್ಲ ಓಕೆ ಇದೆ, ABS ಎಲ್ಲ ಓಕೆ ಇದೆ, ಯಾವುದೇ ಥರ ಕಂಪ್ಲೇಂಟ್ ಏನಿಲ್ಲ. ಇವೆಲ್ಲ ಒಳ್ಳೆ ಸಿಸ್ಟಮ್ ಕೊಟ್ಟಿದ್ದಾನೆ. ಅವಾಗೆಲ್ಲ ಇವೆಲ್ಲ ಇರಲಿಲ್ಲ. ಸದ್ಯಕ್ಕೆ ಎಷ್ಟು ನಮ್ಮ ಬಾಸ್ ಗಾಡಿ ಇನ್ಫಾರ್ಮೇಷನ್ನು. ಇದ್ರಾಗೆ ಡಾಕ್ಯುಮೆಂಟ್ಸ್ ಎಲ್ಲಿಟ್ಟಿದ್ದಾರೆ ಗೊತ್ತಿಲ್ಲ. ಒಂದು ನಿಮಿಷ. ಈ ಡಾಕ್ಯುಮೆಂಟ್ಸು ಸಿಗ್ತಾ ಇಲ್ಲ ಕೈಗೆ, ಎಲ್ಲಿಟ್ಟವ್ರೆ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟು ಈ ಗಾಡಿ ಬಗ್ಗೆ ಟೋಟಲ್ ಮಾಹಿತಿ. ಸಖತ್ತಾಗೈತೆ ಗಾಡಿ ಮಾತ್ರ ಓಡ್ಸೋಕ್ಕೆ, ಚೆನ್ನಾಗಿ ಮಾಡ್ಸವ್ರೆ. ಸ್ಟಿಕ್ಕರ್ ಕಟ್ಟಿಂಗ್ ನೋಡಿ, ಹಾಲು ಎಲ್ಲಿಗೆ ಕಾಣ್ತಿರ್ಬೋದು. ನೋಡಿದು ನೋಡಿ, ಈ ಮೂಲೆ ಎಲ್ಲ ಯಾವ ಥರ ಮಾಡ್ಸವ್ರೆ. ಗುರು ರಾಘವೇಂದ್ರ ಸ್ಟಿಕ್ಕರ್ ಕಟ್ಟಿಂಗ್ ಹಾಳೆ ಕಿತ್ತುಬಿಟ್ಟಿದೆ. ಹಿಂದ್ಗಡೆ ಸೀಟು ಹೋಗೋಣ ತಡ್ರಿ. ಹಿಂದ್ಗಡೆ ಶೀಟು ಫುಲ್ಲು ಇದಿದೆ. ಡಾಕ್ಯುಮೆಂಟ್ಸ್ ಇಲ್ಲೇ ಇದೆ ನೋಡಿ. ಇದು ಅಷ್ಟೇ, ಗಾಳಿ ಬರೋಕ್ಕೆ ಹಿಂಗೆ ಮಾಡಿದ್ರೆ ಒಳಗೆ ಆರಾಮಾಗಿ ಗಾಳಿ ಬರ್ತೈತೆ. ರನ್ನಿಂಗಲ್ಲಿ ಮಲಿಕಂಡ್ರೆ ಅವ್ರಿಗೆ 2 ಕಡೆನೂ ಕೊಟ್ಟಿದ್ದಾನೆ. ಈ ಸಕ್ಕತ್ತು ಕೊಟ್ಟಿದ್ದಾನೆ. ಇದು ಬೆಂಜಲ್ಲೂ ಕೊಟ್ಟಿದ್ದಾನೆ ಸೇಮು. ಸ್ಕ್ರೂ ಡ್ರೈವರ್ ನೋಡಿ, ಸ್ಪಾನರ್ ಕೊಟ್ಟಿರೋದು. ಸ್ಕ್ರೂ ಡ್ರೈವರು ಈ ಥರ ಫುಲ್ ಬ್ಲೂ ಕಲರ್ ಕೊಟ್ಟಿದ್ದಾನೆ. ಈ ಸೀಟು ಇಲ್ಲಿ ನೋಡಿ ಎಷ್ಟು ಲೆವೆಲ್ಲಾಗೈತೆ. ಇವರು ಎಕ್ಸ್ಟ್ರಾ ಸೀಟ್ ಆರ್ಡ್ರ್ ಮಾಡಿದ್ದಾರೆ. ಇದೆಲ್ಲ ಲೆವೆಲಾಗಿ ಚೆನ್ನಾಗೈತೆ. ಅಡುಗೆ ಮಾಡೋಕ್ಕೆಲ್ಲ ಸೂಪರಾಗಿರುತ್ತೆ. ಇಲ್ಲಿ ಸ್ಟವ್ ಇಕ್ಕೊಂಬಿಟ್ಟು ಒಟ್ಟಿನಲ್ಲಿ ಸ್ವಲ್ಪ ಆದಷ್ಟು ಕೇರ್ಫುಲ್ಲಾಗಿ ಅಡುಗೆ ಮಾಡ್ಬೇಕಷ್ಟೇ. ಇಲ್ಲೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿದೆ. ಡಾಕ್ಯುಮೆಂಟ್ಸ್ ಓಪನ್ ಮಾಡೋಂತಡ್ರಿ. ಡಾಕ್ಯುಮೆಂಟ್ಸ್ ಓಪನ್ ಮಾಡೋಣ ಅಂದರೆ ಖಾಲಿ ಫೈಲು, ಎಂಟಿ, ಏನಿಲ್ಲ. ಹೊಸದು ಫೈಲ್ ತಗೊಂಡಿದ್ದಾರೆ ಅಷ್ಟೇ, ಆದರೆ ಡಾಕ್ಯುಮೆಂಟ್ಸ್ ಇಟ್ಟಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲಿಟ್ಟವ್ರೆ? ಇಲ್ಲೈತಾ, ಇದೇ ಡಾಕ್ಯುಮೆಂಟ್ಸ್ ಕರೆಕ್ಟ್. ಫೈಲ್ ತೆಗೆದ್ಬಿಟ್ಟು ಬ್ಯಾಗಲ್ಲಿ ಇಕ್ಕವ್ರೆ. ಡಾಕ್ಯುಮೆಂಟ್ಸು ಹೊರಗಿಟ್ಟಿದ್ದಾರೆ. ಟೋಟಲ್ ಪಾಸಿಂಗು 18,490. ಇವೆಲ್ಲ RC ಓನರ್ ಅಡ್ರೆಸ್ಸು ಅಶೋಕ್ ಲೈಲ್ಯಾಂಡು. ರಿಜಿಸ್ಟ್ರೇಷನ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 5. ಇದು ಅಕ್ಟೋಬರ್ 3, 1 ತಿಂಗಳಾಯ್ತು ಗಾಡಿ ಬಂದು. ಇದು ನ್ಯಾಷನಲ್ ಪರ್ಮನೆಂಟ್. ಎಲ್ಲ ಏನೇನೋ ಇದು ಪರ್ಮನೆಂಟ್ ಡೀಟೇಲ್ ಎಲ್ಲ ಐತೆ. ಇವೆಲ್ಲ ನಮಗೆ ಯಾಕೆ ಸದ್ಯಕ್ಕೆ ಒಳಗಡೆ ಸೆಕೆ ಬೆವರ್ತಾ ಇದ್ದೀನಿ ಈ ಜಾಗದಲ್ಲಿ. ಇದೊಂದು ಇದು ಮಾಡಿದ್ದಾರೆ, ಇಷ್ಟು ಫ್ಯಾನ್ ಕಲೆಕ್ಷನ್ ಕೊಟ್ಟಿದ್ದಾರೆ.
ಫ್ಯಾನ್ ಫಿಟ್ ಮಾಡಿದ್ದಾರೆ ಅಷ್ಟೇ, ಇದಕ್ಕೆ ಕಲೆಕ್ಷನೇ ಕೊಟ್ಟಿಲ್ಲ ನೋಡಿ, ಕಲೆಕ್ಷನೇ ಕೊಟ್ಟಿಲ್ಲ ಇದಕ್ಕೆ. ಫ್ಯಾನ್ ಸರಿ ಇಲ್ಲ ಜಾಗ. ಓಕೆ, ಒಳ್ಳೆ ಪ್ಲೇಸ್ ಕೊಟ್ಟಿದ್ದಾನೆ ಫ್ಯಾನ್, ಇಬ್ಬರಿಗೂ ಗಾಳಿ ಬರೋಂಗೆ ಒಳ್ಳೆ ಪ್ಲೇಸಲ್ಲಿ ಕೊಟ್ಟಿದ್ದಾನೆ, ಆದರೆ ಕಲೆಕ್ಷನ್ ಕೊಟ್ಟಿಲ್ಲ ಅಷ್ಟೇ. ಸದ್ಯಕ್ಕೆ ಇಷ್ಟೇ, 2 ದಿನ ತಗೊಂಡಿದ್ದಾರೆ. ಜಾಗ ಪರವಾಗಿಲ್ಲ, ಒಟ್ಟಿನಲ್ಲಿ ಸ್ವಲ್ಪ ವಿಶಾಲವಾಗಿ ಐತೆ. ಇದು ಹಿಂದ್ಗಡೆ ಡ್ರೈವಿಂಗ್ ಸೀಟ್ ಹಿಂದ್ಗಡೆ ಏನಾರ ಮಡಗೋಕ್ಕೆ, ಮೊಬೈಲ್ ಮಡಗೋಕ್ಕೆ ಕೊಟ್ಟಿದ್ದಾರೆ. ಹಿಂದ್ಗಡೆ ಒಂದು ಪ್ಲಸ್ ಪಾಯಿಂಟ್, ಒಂದು ಚಾರ್ಜರ್ ಕೊಡಬೇಕಾಯಿತು, ಚಾರ್ಜರ್ ಕೊಟ್ಟಿಲ್ಲ, ಅದು ನಾವು ಸಪ್ರೇಟಾಗಿ ಫಿಟ್ ಮಾಡ್ಕೋಬೇಕು. ಇಷ್ಟೇ ನಮ್ಮ ಬಾಸ್ ಗಾಡಿದು. ಯಾವುದೋ ಚಾರ್ಜರ್ ಕೇಬಲ್ ಇಲ್ಲೇ ಇಟ್ಟೋಗಿದ್ದಾರೆ. ಸದ್ಯಕ್ಕೆ ಡ್ರೈವರ್ ಯಾರೋ ಬರ್ತಾವ್ರೆ. ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ದೇವೇಂದ್ರ ಅಂತೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು, DK ಟ್ರಕ್ ಲಾಕ್ಸ್ ಅವ್ರು ಬರ್ತಾರೆ, ಈ ಗಾಡಿ ಡ್ರೈವರು. ಅವ್ರಿಗೆ ವೆಯ್ಟಿಂಗು. ನಾನು ಬಂದು ತಗೊಂಡು ಇವತ್ತು ಲೋಡ್ಗೆ ಹೋಗುತ್ತೆ ಗಾಡಿ. ಇದು ಆರನ್ ಸಪ್ರೇಟಾಗಿ ಕಲೆಕ್ಷನ್ ಕೊಟ್ಟಿದ್ದಾರೆ. ಆರನ್ ಬಂದ್ಬಿಟ್ಟು ದೊಡ್ಡ ಆರನ್ ಹಾಕ್ಸಿಲ್ಲ, ಕೇಸ್ ಹಾಕ್ತಾರೆ ಅಂದ್ಬಿಟ್ಟು ಸಣ್ಣ ಆರನ್ನೇ ಹಾಕ್ಸಿದ್ದಾರೆ. ಸ್ವಲ್ಪ ಕಟೌಟ್ರ್ ಹಾಕಿ ಸ್ವಲ್ಪ ಸೌಂಡ್ ಜಾಸ್ತಿ ಬರೋಂಗೆ ಮಾಡಿಸಿದ್ದಾರೆ ಅಷ್ಟೇ. ಮತ್ತು ಈ ಗಾಡೀಲಿ ಕ್ರೂಸ್ ಕಂಟ್ರೋಲ್ ಇಲ್ಲವೇ ಇಲ್ಲ. ಲೈಲ್ಯಾಂಡಲ್ಲಿ ಐಷರಲ್ಲಿ ಮಾತ್ರ ಕೊಟ್ಟವನೇ. ಬೆಂಜಲ್ಲಿ ಈಗೇನು ಹೊಸ್ದಾಗಿ ಕೊಟ್ಟ ಗಾಡಿ ಕೊಟ್ಟವನೇನೋ ಗೊತ್ತಿಲ್ಲ. ಲೈಲ್ಯಾಂಡಲ್ಲಂತೂ ಕೊಟ್ಟಿಲ್ಲ. ಇದು ಹೆವಿ ಮೋಡು, ಲೈಟ್ ಮೋಡು, ಅಂದರೆ ಗಾಡಿ ಸೆಕ್ಷನಲ್ಲಿ ಒಂದು, ಲೋಡ್ ಗಾಡಿಗೊಂದು, ಖಾಲಿ ಗಾಡಿಗೆ ಒಂದು ಥರ ಬರುತ್ತೆ. ಅವೆಲ್ಲ ಹೆವಿ ಮೋಡ್, ಲೈಟ್ ಮೋಡು. ಪರವಾಗಿಲ್ಲ, ಫೇಸು ಫುಲ್ಲು ಇದಾಗೈತೆ, ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಏನು ಸಮಸ್ಯೆ ಇಲ್ಲದಂಗೆ ಐತೆ. ಈ ಕಡೆ ನೋಡಿ, ಲೆಫ್ಟ್ ಸೈಡಿಗೆ ಎಷ್ಟು ಜಾಗ ಇದೆ ನೋಡಿ, ಆರಾಮಾಗಿ ಕೂತ್ಕೋಬೋದು. ಸಖತ್ತಾಗೈತೆ ಜಾಗ ಕೂತ್ಕೊಳ್ಳೋಕ್ಕೆ. ಆಮೇಲೆ ಸೀಟ್ ಆರ್ಡ್ರ್ ಮಾಡಿಸ್ಬಿಟ್ರೆ ಆರಾಮಾಗಿ ಹೆಂಗೆ ಬೇಕಾದ್ರೆ ಮಲಿಕೋಬೋದು, ಆ ಥರ ಜಾಗ ಐತೆ. ಇದು ಬಂದು ಫ್ಯೂಸ್ ಬಾಕ್ಸ್. ಇದು FM ಟೇಪ್ ರೆಕಾರ್ಡ್, FM ಆ್ಯಂಟಿನಾ. ಇಲ್ಲೊಂದು ಬಾಕ್ಸು. ಇಲ್ಲಿ ಲೈಲ್ಯಾಂಡ್ ಗಾಡಿ ಗೈಡ್ಲೈನ್ ಬುಕ್, ಇದು BS6 ಬಾಸ್. ಎಲ್ಲ ಥರದ್ದು ಐತೆ. ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಷನ್ ಈ ಗಾಡಿ ಬಗ್ಗೆ. ಬಾಕಿ ಏನಾದರೂ ಇದ್ದರೆ ಹೇಳಿ. ಆಮೇಲೆ ಹಾಕೋಣ. ನಾವಂತೂ ಇದರಲ್ಲಿ ಬೆವ್ತೋಗ್ತಾ ಇದ್ದೀವಿ, ಸೆಕೆ, ಗಾಳಿ ಇಲ್ಲ. ಸ್ನೇಹಿತರೆ, ಈ ಗಾಡಿಯಲ್ಲಿ ಇನ್ನೊಂದು ಆಪ್ಷನ್, ಈ ಬ್ಲೋವರ್ ಐತಲ್ಲ, ಈ ಬ್ಲೋವರು ಗಾಡಿ ಸ್ಟಾರ್ಟ್ ಆದಾಗಲೇ ಮಾತ್ರ ಆನ್ ಆಗೋದು, ಗಾಡಿ ಆಪಲ್ಲಿದ್ರಾಗೆ ಆನ್ ಆಗಲ್ಲ. ಇದೊಂದು ಒಳ್ಳೆ ಸಿಸ್ಟಮ್ ಕೊಟ್ಟಿದ್ದಾನೆ. ಯಾಕಂದಾಗ ನಿಂತಲ್ಲಿ ಆನ್ ಮಾಡಿಬಿಟ್ಬಿಟ್ರೆ ಬೆಳಗ್ಗೆಗೆ ಗಾಡಿ ಸ್ಟಾರ್ಟ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನೋಡಿ, ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ, ಆನ್ ಆಗೈತೆ. ಒಳ್ಳೆ ಗಾಳಿ ಬೀಸ್ತೈತೆ, ಎಲ್ಲ ಕಡೆಯಿಂದನೂ ಗಾಳಿ ಬೀಸ್ತೈತೆ. ಆಮೇಲೆ ಆರನ್ ನೋಡಿ, ನೋಡೋದು ಯಾವ ಥರ ಆರನ್ನು ನಮ್ಮ TT ಗಾಡಿಗಳಲ್ಲಿ ಬರುತ್ತಲ್ಲ, ಆ ಥರ ಆರನ್ ಕಲೆಕ್ಷನ್ ಕೊಡಿಸಿದ್ದಾರೆ. ಚೆನ್ನಾಗೈತೆ ಆರನು. ಸದ್ಯಕ್ಕೆ ಹೆವಿ ಆರನ್ ಫಿಟ್ ಮಾಡಿಸ್ತಾರೆ ಏನೋ ಗೊತ್ತಿಲ್ಲ, ಫಿಟ್ ಮಾಡಿಸಿದಾಗ ನೋಡೋಣ. ಅಲ್ಲಿವರೆಗೂ ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ. ನಾವಂತೂ ಇನ್ನೊಂದು ತಿಂಗಳಷ್ಟೇ, ನಮ್ಮ ಅಂಬಾರಿ 15-20 ದಿವಸ, ಒಂದು ತಿಂಗಳಷ್ಟೇ ನಮ್ಮ ಡ್ಯೂಟಿ. ಆಮೇಲೆ ಬೇರೆ ಗಾಡಿ ಇನ್ನೂ ಡಿಸೈಡ್ ಮಾಡಿಲ್ಲ. ತುಂಬ ಜನ ಮೆಸೇಜ್ ಹಾಕಿದಾರೆ, ಅಜಯ್ ಬ್ರದರ್ ಸಲಗಾಗೆ ಹೋಗಿ ಅಂತ. ನಮಗೆಲ್ಲ ಅವರು ಡ್ಯೂಟಿ ಕೊಡಲ್ಲ, ನಮಗೆಲ್ಲ ಕೊಡಲ್ಲ ಅಷ್ಟೇ ಅಂತ ಹೇಳ್ಬೋದು. ನಾನು ಕೇಳಲಿಲ್ಲ, ಕೇಳಿದ್ರೆ ಕೊಡ್ತಾರೇನೋ. ನನ್ನ ಅನಿಸಿಕೆ, ನಾವು ದೊಡ್ಡ ಗಾಡಿ ಓಡಿಸಿರೋರು ಸಣ್ಣ ಗಾಡಿ ಸಂಬಳ ವರ್ಕೌಟ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಅದು ಒಂದು ನೋಡೋಣ ಹೆಂಗಾಗುತ್ತೆ ಮುಂದೆ. ಒಂದ್ಸಲಿ ಅದನ್ನು ಕೇಳ್ಬಿಟ್ಟು, ಅಜಯ್ ಬ್ರದರ್ ಕೇಳ್ಬಿಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಅದ್ರ ಬಗ್ಗೆ ಮುಂದೆ ಏನು ಮಾಡಬೇಕನ್ನೋದೇ ಯೋಚನೆ ಮಾಡಿಲ್ಲ. ಮುಂದೆ ಗಾಡಿ ಇಳಿದಾದ್ಮೇಲೆ ಏನು ಮಾಡಬೇಕನ್ನೋದು ಯೋಚನೆ ಇಲ್ಲ. ಇಳಿಬೇಕು, ಡ್ಯೂಟಿ ಒಂದು 5 ವರ್ಷ ನಮ್ಮ ಸರ್ವಿಸ್ ಮುಗೀತು, ಒಂದು ವಾರ ಟ್ರಿಪ್ ಹೋಗಿ ಬರಬೇಕು. ಆಮೇಲೆ ಏನು ಮಾಡಬೇಕು, ಏನು ಎತ್ತ ಅನ್ನೋದು ಯೋಚನೆ. ಅಲ್ಲಿವರೆಗೂ ಯಾವುದೇ ಥರ. ಆಮೇಲೆ ಸ್ನೇಹಿತರೆ, ಓವರಲ್ಲಾಗಿ ಈ ಗಾಡಿ ನೋಡಿದ್ರಲ್ಲಿ ಭಾಳ ಖುಷಿ ಆಯಿತು. ಗೇರ್ ಮಾಮೂಲಿ 6 ಸ್ಪೀಡೇ ಕೊಟ್ಟಿದ್ದಾನೆ. ಮಾಮೂಲಿ 6 ಸ್ಪೀಡೇ, ನಮ್ಮ 12 ವೀಲ್ ಬರುತ್ತಲ್ಲ ಅದೇ ಥರ 6 ಸ್ಪೀಡೇ. ಐಷರ್ಗೆ 7 ಸ್ಪೀಡ್ ಕೊಟ್ಟಿದ್ದಾನೆ, 1 ಸ್ಪೀಡ್ ಜಾಸ್ತಿ ಬರುತ್ತೆ. ಇಷ್ಟೇ ಮಾಮೂಲಿ. ಓವರಲ್ಲ ಗಾಡಿ ಭಾಳ ಇಷ್ಟ ಆಯಿತು. ಸದ್ಯಕ್ಕೆ ನೋಡೋಣ, ನಮ್ಮ ಗಾಡಿ ಇನ್ನೂ ಲೋಡ್ ಬಂದಿಲ್ಲ, ಲೋಡ್ ಬರಲಿ, ಆಮೇಲೆ ನಮ್ಮ ಜರ್ನಿ ಎಲ್ಲಿ ಏನು ಎತ್ತ ಅಂತ ಹೇಳ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ.
ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕು ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಲೈಕು ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡ್ರಿ, ಅದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಹಾಕಕ್ಕೆ ಹೋಗಬೇಡಿ. ನಮ್ಮ ಏನೋ ಕಷ್ಟಗಳು ನಾವು ಹೇಳ್ಕೊತೀವಿ, ಅದು ಬಿಟ್ಬಿಟ್ಟು ಏನೇನೋ ಕಮೆಂಟ್ಸ್ ಹಾಕ್ತಿರ್ತಾರ, ಅದೆಲ್ಲ ಹಾಕೋಕ್ಕೆ ಹೋಗಬೇಡಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮ್ಮ ಅಂಬಾರಿ ಜೊತೆ.